ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೊಟ್ಟೆ ಮೆಣಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಅದೇ ನಂದು ಇವತ್ತು ಮಾರ್ನಿಂಗ್ ರುಟೀನು ಡೈರೆಕ್ಟಾಗಿ ನಾನು ರೆಸಿಪಿ ಇಂದಲೇ ಶುರು ಮಾಡಿದ್ದೀನಿ. ಸೊ ಇವತ್ತು ನಾನು ಇದಕ್ಕೆ ಏನು ಬೇಕು ಅನ್ನೋದನ್ನು ಫಸ್ಟ್ ಹೇಳಿಬಿಡ್ತೀನಿ. ಕುಶಾಣಿ ಕಾಳು ಅಂತ ಕರೀತಾರೆ ನಾವು ಇದಕ್ಕೆ. ಸೊ ಇದು ಸೌಂಡ್ ಬರುತ್ತೆ, ಈ ಥರ ಚಿಟಪಟ ಅಂತ ಸೌಂಡ್ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ನೋಡಿ ನೀವು ಇಲ್ಲಿ ಅದು ಸಿಡಿತಾ ಇದೆ ಅಲ್ವಾ, ಅಲ್ಲಿ ತನಕ ನಾವು ಹುರ್ಕೋಬೇಕು ಅದನ್ನು. ಅದಾದಮೇಲೆ ಹೊಟ್ಟೆ ಮೆಣಸಿನ್ಕಾಯಿನ ಈ ಥರ ನಿಮ್ಗೆ ಯಾವ ಥರ ಬೇಕೋ ಅದನ್ನು ಹೆಚ್ಕೋಬೋದು ಅಥವಾ ತುಂಬ್ಕೋಬೋದು. ನಾನಿಲ್ಲಿ ಹೆಚ್ಕೊಂಡು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಹುರಿದಿರೋಕ್ಕಂಥ ಕುಶಾಣಿ ಕಾಳನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಒಂದು ಬಟ್ಲು ಕೊಬ್ಬರಿನ ಹಾಕೋತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ಳೋದಕ್ಕೆ. ಸೊ ಇದನ್ನು ಫಸ್ಟು ಮಿಕ್ಸಿ ಮಾಡ್ಕೊಂಬಿಡೋಣ. ಸ್ವಲ್ಪ ಇದಕ್ಕೆ 1 ಕಪ್ ಆಗೋಷ್ಟು ಶೇಂಗಾ, ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ತರ್ತರಿಯಾಗೂ ಅಲ್ಲ ಅಥವಾ ನುಣ್ಣಗೂ ಅಲ್ಲ, ಒಂದು ರೇಂಜಿಗೆ ರುಬ್ಕೋಬೇಕಾಗತ್ತೆ. ಇದನ್ನು ನಾವು ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ, ಕರಿಬೇವು, ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು, ಎಣ್ಣೆ, ಸ್ವಲ್ಪ ಹುಳಿನ ಹಿಂಡ್ಕೊಂಡು ಎಲ್ಲದನ್ನು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ಅದಾದಮೇಲೆ ಡೈರೆಕ್ಟಾಗಿ ನಾವು ಇದನ್ನು ಒಗ್ಗರಣೆ ಆ ಥರ ಎಲ್ಲ ಏನೂ ಕೊಡೋದಿಲ್ಲ. ಬಿಕಾಸ್ ನಾವು ಇದನ್ನು ಕಲಿಸುವಾಗ್ಲೇ ಎಲ್ಲನೂ ಹಾಕ್ಕೊಂಡಿರೋದ್ರಿಂದ ನಾವು ಇದನ್ನು ಏನೂ ಮಾಡೋದಿಲ್ಲ. ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಎಲ್ಲ ಕಲಸಿರೋಂಥ ಮಸಾಲೆನೆಲ್ಲ ಡೈರೆಕ್ಟಾಗಿ ಅದಕ್ಕೇ ಹಾಕೋತೀವಿ. ತುಂಬಾ ಸಿಂಪಲ್ಲಾಗಿ ಮಾಡೋದಿದು. ನಮ್ಮಮ್ಮ ತುಂಬ ಸಿಂಪಲ್ಲಾಗಿ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ, ನೀವು ಒಮ್ಮೆ ಟ್ರೈ ಮಾಡಿ. ಸೊ ಅದಾದಮೇಲೆ ವಾರಕ್ಕೆ 1 ಸಲ ಸಂತೆ ಇರುತ್ತೆ ನಮ್ಮೂರಲ್ಲಿ. ಸೊ ಆವಾಗಲೇ ಇವ್ರಿಗೇನು ಬೇಕು ಸಂತೆ ಅಂದರೆ ತರಕಾರಿಗಳನ್ನ ತೊಗೊಂಡು ಬರ್ಬೋದು. ಸೊ ಈಗ ಏನು ಮಾಡ್ತಿದ್ದಾರೆ ಅಮ್ಮ ಅಂತಂದರೆ ಎಲ್ಲ ತರಕಾರಿ ತಂದುಬಿಟ್ಟು ಎಲ್ಲನೂ ಸಪ್ರೇಟ್ ಮಾಡ್ತಾಯಿದ್ದಾರೆ. ನಾನು ಮೊನ್ನೆ ಹೇಳಿದ್ದೆ ನನ್ನ ಅಮ್ಮನಿಗೆ, ನನಗೆ ಈ ಥರ ನೇರಳೆ ಹಣ್ಣು ತಿನ್ಬೇಕು ಅನಿಸ್ತಿದೆ ಅಮ್ಮ ಅಂತ ಅನ್ನೋದಕ್ಕೆ ಸಂತೆಯಲ್ಲಿ ಇತ್ತು ಅಂಥೇಳಿ ತೊಗೊಂಡು ಬಂದಿದ್ದರು. ಅದನ್ನು ಎಲ್ಲ ಒಂದು ಕಡೆ ಹಾಕ್ತಾಯಿದ್ದಾರೆ. ಬಟ್ ಪಾಪುನೂ ಅದನ್ನು ತೊಗೊಂಡು ತಿನ್ನಬೇಕು ಅಂತ ಇದು ಮಾಡ್ತಾಯಿದ್ದ. ಚೆನ್ನಾಯ್ತಾ ಜನ? ಚೆನ್ನಾಯ್ತಾ? ಹಣ್ಣು ಚೆನ್ನಾಯ್ತಾ? ಸೊ ನಾನು ಕೂಡ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಒಂದು ತೊಗೊಂಡು ತಿಂತಾಯಿದ್ದೀನಿ. ಬಟ್ ಇದು ತುಂಬ ಹುಳಿ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ಎಕ್ಸ್ಪ್ರೆಷನ್ನೇ ನೀವು ನೋಡ್ತಾ ಇರ್ಬೋದು ಎಷ್ಟು ಹುಳಿ ಇತ್ತು ಅಂತ. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಅಮ್ಮಂಗೆ ಹೇಳ್ತಾಯಿದ್ದೆ, ಇದು ಅಮ್ಮ ಅಷ್ಟು ಸ್ವೀಟ್ ಇಲ್ಲಮ್ಮ, ಹುಳಿ ಇರೋದು ತಂದುಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾ ಇದ್ದೆ. ಸೊ ಅದಾದಮೇಲೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಎಲ್ಲನೂ ಫ್ರಿಜ್ಗೆಲ್ಲಿ ಇಟ್ಬಿಟ್ಟೆ ನಾನು. ಆಮೇಲೆ ಸ್ವಲ್ಪ ಗ್ರೋಸರಿ ಕೂಡ ತೊಗೊಂಡು ಬಂದಿದ್ದು ಅಪ್ಪ ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ಮತ್ತೆ ರೀಸ್ಟಾಕ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ರೀಸ್ಟಾಕ್ ಮಾಡ್ತಾಯಿದ್ದೀನಿ ಒಂದೊಂದೇ ಬಾಕ್ಸಲ್ಲಿ ಹಾಕಿಬಿಟ್ಟು. ನೋಡ್ತಾ ಇರ್ಬೋದು ನೀವು. ಸೊ ಅಮ್ಮ ಯಾವಾಗಲೂ ಇದೇ ಥರ ರೀಸ್ಟಾಕ್ ಮಾಡ್ಕೋತಾರೆ ಗ್ರೋಸರೀಸ್ನೆಲ್ಲ. ಅದೇ ಥರ ನಾನು ಕೂಡ ಅದೇ ಬಾಕ್ಸಸ್ಗಳಿಗೆ ಎಲ್ಲನೂ ಹಾಕ್ತಾಯಿದ್ದೆ. ಅಂದರೆ ಅಮ್ಮ ಕೆಳಗಡೆ ಕೂತ್ಬಿಟ್ಟು ಎಲ್ಲನೂ ಕೊಡ್ತಾಯಿದ್ರು. ನಾನು ಬಾಕ್ಸ್ನ ತೊಗೊಂಡು ಯಾವ್ಯಾವ ಬಾಕ್ಸಿಗೆ ಅಂತ ಅವ್ರು ಹೇಳ್ತಾಯಿದ್ರು ಕೂತ್ಕೊಂಡು. ಕೆಳಗಡೆ ಪಾಪು ಕೂರಿಸ್ಕೊಂಡು ಅವನು ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅಮ್ಮನಿಗೆ. ಅಂದರೆ ಕೆಳಗಡೆ ಕೂತ್ಕೊಂಡು ಮಾಡ್ತಾಯಿದ್ರು. ಅವನು ಕೆಳಗಡೆ ಕೂತ್ರೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡೋದು ಅಥವಾ ಅರ್ಧ ಹಾಕೋದು ಅದೆಲ್ಲ ಮಾಡ್ತಾಯಿದ್ದ. ಸೊ ಹಾಗಾಗಿ ಅವ್ನು ಮಾಡೋಕ್ಕೆ ಬಿಡಲ್ಲ ಇನ್ನೇನು ಅಂತ ಹೇಳಿ ನಾನೇ ಮೇಲೆ ನಿಂತ್ಕೊಂಡು ಮಾಡಿಬಿಡೋಣ, ಹಂಗಾದ್ರೆ ಅವ್ನಿಗೆ ಸಿಗಲ್ಲ ಅಂದ್ಬಿಟ್ಟು ಆ ಥರ ಮಾಡಿಕೊಂಡು ಮಾಡ್ತಾಯಿದ್ದೆ ಎಲ್ಲ ಬಾಕ್ಸ್ನ ತೊಗೊಂಡು. ಅಮ್ಮ ಹೇಳ್ತಾಯಿದ್ರು ನನಗೆ ಇಂಥ ಬಾಕ್ಸಲ್ಲಿ ಇದನ್ನು ಹಾಕಬೇಕು ಅಂತ ಹೇಳಿ. ಸೊ ಅದನ್ನು ನಾವು ರೀಸ್ಟಾಕ್ ಮಾಡ್ತಾಯಿದ್ವಿ ಅಂದರೆ ಈಗ ಕೆಲವೊಂದನ್ನು ನಾವು ಪರ್ಟಿಕ್ಯುಲರಾಗಿ ಹಿಂಗೇ ಇಡಬೇಕು ಅಂತ ಏನೂ ಮಮ್ಮಿ ಮಾಡ್ಕೊಂಡಿಲ್ಲ. ಒಂದಿಷ್ಟು ಬಾಕ್ಸಸ್ಸಲ್ಲಿ ಈ ಥರ ಐಟಮ್ಸ್ನ ಹೀಗೆ ಇಟ್ಕೋಬೇಕು ಅಂತ ಅಮ್ಮ ಇಟ್ಕೊಂಡಿದ್ದಾರೆ. ತಿಂಡಿ ಬಾಕ್ಸಸ್ ಅಂದರೆ ತಿಂಡಿದಲ್ಲಿ ಮಾತ್ರ ಇಟ್ಕೊಳ್ಳೋದು ಅನ್ನೋ ಥರ ಅದನ್ನೆಲ್ಲನೂ ಒಂದರಲ್ಲೇ ಡಂಪ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ದಾರೆ. ಈ ಥರ ತಿಂಡಿ ಅಂದರೆ ಮ್ಯಾಗಿ ಒಂದು ಕಡೆ, ಖಾರ ಒಂದು ಕಡೆ, ಬಿಸ್ಕೆಟ್ ಆ ಥರ ಎಲ್ಲ ಏನೂ ಡಿಫ್ರೆಂಟಾಗಿ ಮಾಡ್ಕೊಂಡಿಲ್ಲ. ತಿಂಡಿ ಐಟಮ್ಸ್ ಸ್ನ್ಯಾಕ್ಸ್ ಅಂತಂದರೆ ಅದು ಒಂದು ಕಡೆ ಒಂದು ಬಾಕ್ಸಲ್ಲಿ ಇರುತ್ತೆ ಅನ್ನೋ ಥರ, ಬೇಗ ಸಿಗುತ್ತೆ ಅನ್ನೋ ಥರ ಆ ಥರ ಮಾಡ್ಕೊಂಡಿದ್ದಾರೆ. ಇನ್ನು ಕಾಳು ಈ ಥರದ್ದೆಲ್ಲ ಇದೆಲ್ಲ ಡೈಲಿ ಯೂಸಸ್ ಅಲ್ವಾ. ಸೊ ಹಾಗಾಗಿ ಈ ಥರದ್ದು ಮಾತ್ರ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡಿದ್ದಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ.
ಸೊ ಎಲ್ಲನೂ ನಾನು ಮತ್ತೆ ರೀಫಿಲ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಆದರೆ ಅಮ್ಮ ಏನು ಮಾಡಿದರು ಅಂದರೆ ಹಳೇದು ಸ್ವಲ್ಪ ಇನ್ನೂ ಇರುತ್ತೆ ಅಲ್ವಾ, ಸೊ ಅದನ್ನು ನಾವು ಬೇರೆ ಮತ್ತೆ ಚಿಕ್ಕ ಬಾಕ್ಸಲ್ಲಿ ಹಾಕಿಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಹೊಸ್ದನ್ನ ಮತ್ತೆ ತಿರ್ಗಾ ಅದನ್ನು ರೀಫಿಲ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಅಮ್ಮ ಏನು ಮಾಡ್ತಿದ್ರು ಅಂದರೆ ಹಳೇದು ಖಾಲಿ ಆಗೋವರೆಗೂ ಹೊಸ್ದನ್ನ ಕವರ್ ಬಿಚ್ಚಲ್ಲ ನಮ್ಮಮ್ಮ. ಸೊ ಅದನ್ನು ಹಾಗೆ ಇಡ್ತಾಯಿದ್ರು, ಯಾಕಂದರೆ ಹಳೇದು ಮತ್ತೆ ಖಾಲಿ ಆಗೋಲ್ಲ ಅಲ್ವಾ. ಸೊ ಹಾಗಾಗಿ ಹಳೇದ್ರ ಒಳಗಡೆನೇ ಅದನ್ನು ಓಪನ್ ಮಾಡ್ದೇ ಕವರ್ ಇದ್ದಂಗ್ಲೇ ಇಟ್ಟರೆ ನಾವು ಈಸಿಯಾಗಿ ಏನಾದರೂ ನಾವು ಬೇಕಾದಾಗ ಹಳೇದನ್ನು ಯೂಸ್ ಮಾಡಿಕೊಂಡು ಮತ್ತೆ ಖಾಲಿ ಆದಾಗ ಹೊಸ್ದನ್ನ ಅದ್ರೊಳಗಡೆ ಹಾಕ್ಕೋಬೋದು. ಸೊ ಅದೇ ಥರ ನಮ್ಮ ಅಮ್ಮನ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಅದೇ ಥರ ಮಾಡ್ತಾಯಿದ್ದೆ ನಾನು ಕೂಡ. ಇದು ಒಂದು ಕ್ಯಾಪು ಹೊಡೆದೋಗ್ಬಿಟ್ಟಿತ್ತು, ಅಂದರೆ ಲಾಸ್ಟ್ ಟೈಮ್ ಬಂದಾಗ ಪಾಪು ಕಳೆದಾಕ್ಬಿಟ್ಟಿದ್ದ ಅನಿಸುತ್ತೆ. ಸೊ ಅದನ್ನು ಅಮ್ಮ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಅಂತ ಹೇಳಿ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದನ್ನ ನಾನು ಕೂಡ ಬಂದಮೇಲೆ ತುಂಬ ಟ್ರೈ ಮಾಡಿದೆ ಹುಡ್ಕೋದಕ್ಕೆ, ಎಲ್ಲೂ ಕೂಡ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ಅದೊಂದು ಕ್ಯಾಪು ಮಿಸ್ ಆಗಿಬಿಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ದಿನ ನಂದು. ಈ ಲಾಗಲ್ಲಿ ನಿಂಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.